ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಸಿಂಪಲ್ ಆಗಿ ಮಾಡುವಂಥ ಒಂದು ರಾಯ್ತ, ಪೈನಾಪಲ್ ರಾಯ್ತ ಮಾಡುತ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅನ್ನಕ್ಕೆ ಕಲಸಿ ತಿನ್ನುವಾಗ ತುಂಬ ಚೆನ್ನಾಗಿರ್ತದೆ. ಹಾಗೆ ಕೂಡ ನೀವು ಬೌಲಿಗೆ ಹಾಕೊಂಡು ತಿನ್ಬೋದು. ಮಕ್ಕಳಂತೂ ಇಷ್ಟಪಡ್ತಾರೆ ನೋಡಿ, ಈ ಥರ ಮಾಡಿಕೊಟ್ರೆ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಆಯಿತಾ? ಈ ಸಮರಿಗೆ ಈ ಥರ ಒಂದು ರೆಸಿಪಿ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಆಯಿತಾ? ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಯಿತಾ? ಹಾಗೆ ಈ ಪೈನಾಪಲ್ ರಾಯ್ತ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ನೋಡಿ ಪೈನಾಪಲ್ ತಗೊಂಡಿದ್ದೇನೆ, ಒಂದು ಮುಕ್ಕಾಲು ಬೌಲ್ ತಗೊಂಡಿದ್ದೇನೆ. ಹಾಗೆ ಕುಕ್ಕುಂಬರ್ ತಗೊಂಡಿದ್ದೆ, ಒಂದು ಕುಕ್ಕುಂಬರು ಸ್ಕಿನ್ ಏನು ತೆಗಿಲಿಲ್ಲ, ಸಿಪ್ಪೆ ತೆಗಿಲಿಲ್ಲ, ಹಾಗೆ ತುರಿದಿಟ್ಕೊಂಡಿದ್ದೇನೆ. ಹಾಗೆ ಒಂದು ಬೌಲು ಮೊಸರು ತಗೊಂಡಿದ್ದೇನೆ. ಮೊಸರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಆಯಿತಾ? ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಸ್ವಲ್ಪ ಪುದೀನ ನೋಡಿ ಒಂದು 4 ಎಲೆ ತಗೊಂಡಿದ್ದೇನೆ ಅಷ್ಟೇ. ಯಾಕೆಂದರೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರ್ತದೆ. ಆಯಿತಾ? ಅದಕ್ಕೋಸ್ಕರ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದು ರೋಸ್ಟ್ ಮಾಡಿ ಪೌಡ್ರ್ ಮಾಡಿದಂಥ ಜೀರಿಗೆ ಪೌಡರ್. ಆಯಿತಾ? ಇದೆಲ್ಲವನ್ನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಆಯಿತಾ ಫ್ರೆಂಡ್ಸ್? ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಇದಕ್ಕೀಗ ನಾನು ಮೊಸರು ಹಾಕ್ತೇನೆ. ಹಾಗೆ ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್ ಹಾಕ್ತೇನೆ. ಸ್ಪೈಸಿ ಬೇಕಂತ ಇದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ತೇನೆ. ನೀವು ನಾರ್ಮಲ್ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ನಾರ್ಮಲ್ ಸಾಲ್ಟೇ ಹಾಕ್ಕೊಳ್ಳಿ. ಆಯಿತಾ? ನಾರ್ಮಲ್ ಉಪ್ಪು ಹಾಕ್ಕೊಳ್ಬೋದು. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಓಕೆ, ಮಿಕ್ಸ್ ಆಗಿದೆ. ಈಗ ಫ್ರೆಂಡ್ಸ್ ನಾನು ಪೈನಾಪಲ್ ಹಾಕ್ಕೊಳ್ತೇನೆ. ಇದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಯಿತಾ? ಹೀಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ಕುಕ್ಕುಂಬರ್ ಹಾಕ್ತೇನೆ, ಮುಳ್ಳು ಸೌತೆಕಾಯಿ. ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಎಲ್ಲವನ್ನು ಪುನಃ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿದೆ. ನೀವು ಹುಳಿ ಅನಿಸಿದರೆ ಸ್ವಲ್ಪ ಶುಗರ್ ಹಾಕ್ಕೊಳ್ಬೋದು. ಹಾಗೆ ತಿನ್ನುವುದಾದರೆ, ನೀವು ಅನ್ನದ ಜೊತೆ ಕಲಸಿ ತಿನ್ನುವುದಾದರೆ ಶುಗರ್ ಬೇಡ, ಹೀಗೆ ಚೆನ್ನಾಗಿರ್ತದೆ. ನಾನು ಶುಗರ್ ಹಾಕಲಿಲ್ಲ, ನನಗೆ ಅನ್ನದ ಜೊತೆ ಕಲಸಿ ತಿಂದಕ್ಕೆ ಚೆನ್ನಾಗಿರ್ತದೆ, ನನಗಿಷ್ಟ. ಅದಕ್ಕೋಸ್ಕರ ನಾನು ಶುಗರ್ ಹಾಕೋದಿಲ್ಲ. ನೀವು ಬೇಕಿದ್ದರೆ ಶುಗರ್ ಹಾಕ್ಕೊಳ್ಬೋದು. ಹಾಗೆ ಬೌಲಿಗೆ ಹಾಕಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಅವರು, ಐಸ್ ಕ್ರೀಮ್ ಥರ ತಿಂತಾರೆ. ನೀವು ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಪೌಡ್ರು ಕೂಡ ಹಾಕ್ಕೊಳ್ಬೋದು, ಜಾಗ್ರಿ ಪೌಡರ್, ಚೆನ್ನಾಗಿರ್ತದೆ. ಅನ್ನಕ್ಕೆ ಕಲಸಿ ತಿನ್ನೋದಾದರೆ ಹೀಗೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ಸೂಪರ್ ಆಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಆಯಿತಾ? ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಈ ಥರ ಪೈನಾಪಲ್ ರಾಯ್ತ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಆಯಿತಾ? ಕುಕ್ಕುಂಬರ್ ಕೂಡ ಹಾಕಿದ್ದೇವೆ ನೋಡಿ, ಮಕ್ಕಳಿಗೂ ಇಷ್ಟ ಆಗ್ತದೆ. ತಿನ್ನುವಾಗ ಸಿಹಿ ಸಿಹಿ, ಹುಳಿ ಹುಳಿ ಚೆನ್ನಾಗಿರ್ತದೆ ನೋಡಿ. ಒಮ್ಮೆ ಟ್ರೈ ಮಾಡಿ. ಆಯಿತು? ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.